ಅರೆ ಯಾರ್ದಿದು ಪಪ್ಪಿ ದಾರಿಲಿ ಅಡ್ಡ ಬಿಟ್ಬಿಟ್ಟಿದಾರಲ್ಲ, ಗಾಡಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಏನ್ ಗತಿ, ಸತ್ತೋಗ್ತಾ ಇತ್ತು. ಹಲೋ ಯಾರ್ದಿದು ಪಪ್ಪಿ? ಹಲೋ ಯಾರ್ದಿದು ಪಪ್ಪಿ? ಲೇ, ಇಲ್ಲಿ ಯಾರು ಇಲ್ಲ ಕಣೋ. ನೀನ್ ಯಾರನ್ನ ಕೂಗ್ತಾ ಇದೆಯೋ? ನನಗನ್ಸುತ್ತೆ ಈ ನಾಯಿ ಅಬ್ಬೆಪಾರಿ ಅಂತ. ಓಹ್, ಇದೆಷ್ಟು ಮುದ್ದಾಗಿದೆ ಅಂತ ನೋಡೋ. ಇವತ್ತಿಂದ ಇದು ಅನಾಥ ಅಲ್ಲ, ಇದು ನಮ್ ಜೊತೆನೆ ಇರುತ್ತೆ ಕಣೋ ಪತ್ಲೋ. ಆಯ್ತಪ್ಪ, ಇದನ್ನ ನಮ್ ಜೊತೆನೆ ಇಟ್ಕೊಳ್ಳೋಣ. ಇದ್ರ ಹೆಸರು ಬೋಸು. ಅಯ್ಯೋ ದೊಡ್ಡಣ್ಣ, ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ನಿನಗೋಸ್ಕರನಪ್ಪ ಮಾಡ್ತಾ ಇರೋದು. ಜಂಬೋ ಮಿಷಿನ್ ರೆಡಿ ಮಾಡ್ತಾ ಇದ್ದೀನಿ. ಈಗ ಒಂದು ಸಮೋಸನ ತಗೊಂಡು ಇಲ್ಲಿಟ್ಟು ಈ ಬಟನ್ ಹೊತ್ತು ಜಂಬೋ ಸೈಜ್ ಆಗ್ಬಿಡುತ್ತಪ್ಪ. ಈಗ ನೀನು ಚಿಕ್ಕ ಸಮೋಸ ರೇಟ್ಗೆ ದೊಡ್ಡ ಸಮೋಸನ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದಪ್ಪ. ಇದು ಸಖತ್ ಐಡಿಯಾ. ಒಂದು ಸಣ್ಣ ಸಮೋಸನ ಇಷ್ಟು ದೊಡ್ಡದಾಗಿ ಮಾಡಿ ತಿನ್ಬೋದಾ? ಓ ಡಾಕ್ಟರ್, ನಿಜವಾಗ್ಲೂ ಸಖತ್ತಲ್ಲ ನಿಮ್ಗೆ. ಮುನ್ಸಮಣ್ಣ, ಯು ಆರ್ ಗ್ರೇಟ್. ಡಾಕ್ಟರ್ ಮುನ್ಸ್ವಾಮಿ, ನೀವೆಂತ ಒಳ್ಳೆ ಮಿಷಿನ್ ಕಂಡಿಡ್ತಿದ್ದೀರಾ. ಇದರಿಂದ ಎಲ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸ್ವಲ್ಪದ್ರಲ್ಲ ಎಲ್ರ ಹೊಟ್ಟೆನ ತುಂಬೋಗ್ಬಿಡುತ್ತೆ. ಓ ಮೈ ಗಾಡ್, ತಿನ್ನೋದ್ರ ಪ್ರಾಬ್ಲಮ್ ಹೇಗೋ ಸಾಲ್ವ್ ಆಗ್ಬಿಡುತ್ತೆ. ಆದ್ರೆ ನಮ್ ಮುಂದಿರೋ ದೊಡ್ಡ ಆಗ್ತಾ ಇರೋ ಪ್ರಾಬ್ಲಮ್ನ ನಾವು ಹ್ಯಾಕ್ ಸಾಲ್ವ್ ಮಾಡೋದು ಅಂತ. ಬೋಜ, ಕೆಳಗೆ ಪಾಪ, ಕೆಳಗೆ ಬಾ. ಅಯ್ಯೋ, ಮೊಟ್ಲು ಮೊದ್ಲು ಈ ಬೂಸನ ಹಿಡ್ಕೊಳಪ್ಪ. ಇದು ನನ್ನ ಲ್ಯಾಬ್ ನಲ್ಲಿ ಹಾಳು ಮಾಡ್ತಾ ಇದೆಯಲ್ಲಪ್ಪ. ಡಾಕ್ಟರ್ ಮುನ್ಸಮಣ್ಣ, ಈ ಬೋಧ ಇಷ್ಟು ದೊಡ್ಡದು ಹೆಂಗಾಗ್ಬಿಡ್ತು? ಅಲ್ಲಪ್ಪ, ನಾನು ಇದನ್ನ ತಿನ್ನೋ ವಸ್ತುಗಳ ಮೇಲೆ ಪ್ರಯೋಗ ಮಾಡೋಣ ಅಂತಿದ್ದಪ್ಪ. ಆದ್ರೆ ಇದರಿಂದ ಮನುಷ್ಯ ಪ್ರಾಣಿಗಳೆಲ್ಲ ದೊಡ್ಡವ್ರಾಗ್ತಾರೆ ಅಂತ ನನಗೇನಪ್ಪ ಗೊತ್ತಿತ್ತು. ನನ್ನ ಕಾರು ಇಷ್ಟು ದೊಡ್ಡ ನಾಯಿ ಯಾರ್ದು? ಓ ಬಾಕ್ಸರ್ ಅಣ್ಣ, ಐ ಆಮ್ ವೆರಿ ಸಾರಿ ಅಣ್ಣ. ಡಾಕ್ಟರ್ ಅಣ್ಣ ಹಿಂಗೆಲ್ಲ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಪ್ಲೀಸ್. ಅಲ್ಲಪ್ಪ, ನಾಯಿ ನಿಂತು ಕಾರ್ ನಾನೇ ಕಪ್ಪ ಕೊಡಿಸ್ಬೇಕು. ಯಾಕೆ ಅಂದ್ರೆ ಈ ಎಡವಟ್ಟಿಗೆಲ್ಲ ಕಾರಣ ನೀನ್ ತಯಾರು ಮಾಡಿರೋ ಮಿಷಿನ್ ತಾನೆ ಡಾಕ್ಟರ್ ಮುನ್ಸ್ವಾಮಿ. ಓ, ಈಗ ಮಂತ್ರಿ ಸಾರು ನಮ್ಮ ಮೂರ್ತಿಯನ್ನ ಅನಾವರಣಗೊಳಿಸ್ತಾ ಇದ್ದಾರೆ. ಬಾಬಾ, ಈಗ ನನ್ನ ಹಿಡಿ ನೋಡೋಣ. ಅಯ್ಯಮ್ಮ, ಇದು ನಾಯಿನೋ ಆನೆನೋ? ಅದು ನಮ್ಮ ನಾಯಿನೇ. ಆದ್ರೆ
ನಾನು ಈ ಪ್ರತಿಮೆ ದುಡ್ಡು ಕೊಡೋದಿಲ್ಲಪ್ಪ. ಆ ನಾಯಿನ ಹಿಡ್ಕೊಳ್ರಲ್ಲ, ಅದು ನನ್ನ ಪ್ರತಿಮೆನ ಹಾಳು ಮಾಡೈತಿ. ಎಲ್ಲಿವರೆಗೂ ನನ್ನ ಕಾರ್ ಸಿಗೋದಿಲ್ವೋ ಅಲ್ಲಿವರೆಗೂ ಆ ನಾಯಿ ಮೇಲೆ ನನ್ನ ಹಕ್ಕಿದೆ. ಕಬಡ್ಡಿ ಕಬಡ್ಡಿ. ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಚಿಂಗಮ್ ಸರ್ ಭೋಜನ ಕಾಪಾಡ್ಬೇಕು, ಇಲ್ಲ ಅಂತಂದ್ರೆ ಎಲ್ರು ಸೇರಿ ಅದನ್ನ ಹೊಡೆದಾಕ್ ಬಿಡ್ತಾರೆ. ಪ್ಲೀಸ್ ಏನಾದ್ರೂ ಮಾಡಿ ಸರ್. ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್? ಕಮ್ ಆನ್, ಲೆಟ್ಸ್ ಗೋ. ನಾಯಿ ಮರ ಹತ್ತೋದಿಲ್ಲ, ಆದ್ರೆ ಬೂಜು ಮರನ ಉರುಳಿಸ್ತಾನಲ್ವಾ. ಏನಾಯ್ತು ಈಗ ನೀನು ಓಡೋದಿಲ್ವಾ? ಸಾರಿ ಗೆಳೆಯ, ತಪ್ಪಾಯ್ತು. ನನ್ ಸೈಜ್ ನಾನು ನೋಡ್ಕೊಳ್ದೆ ನಿನ್ನ ರೇಗಿಸ್ಬಿಟ್ಟೆ. ಅದನ್ ಬಿಡು, ಈಗ ಫ್ರೆಂಡ್ಶಿಪ್ ಮಾಡೋಣ. ನಿನ್ನ ಅಟ್ಟಿಸ್ಕೊಂಡು ಹೋಗೋದ್ರಲ್ಲಿ ಒಳ್ಳೆ ಮಜಾ ಆಯ್ತು. ಆಯ್ತು ಬಿಡು, ನಾವು ಫ್ರೆಂಡ್ಸ್ ಆಗೋಣ. ಈಗ ನಾನು ನನ್ನ ಬಾಸ್ ಮೋಟು ಪತ್ಲು ಹತ್ರ ಹೋಗ್ತೀನಿ. ಟಾಟಾ, ಬಾಯ್ ಬಾಯ್. ಬಾಯ್, ಟೇಕ್ ಕೇರ್. ಅರೆ ಬೋಜೋ, ಬೇಗ ಟ್ರಕ್ ಒಳಗಡೆ ಬಂದ್ಬಿಡು. ತುಂಬಾ ಜನ ನಿನ್ ಹಿಂದೆ ಬಿದ್ಬಿಟ್ಟಿದ್ದಾರೆ. ಡಾಕ್ಟರ್ ದೊಡ್ಡಣ್ಣ, ಟ್ರಕ್ ಬೇಗ ಓಡಿಸಿ, ಜನ ಈ ಕಡೆನೇ ಬರ್ತಾ ಇದ್ದಾರೆ. ಟ್ರ್ಯಾಕ್ಟರ್ ನಿಲ್ಸರ್ಲೇ. ಆ ನಾಯಿನ ಸೈಂಟಿಸ್ಟ್ಗಳ ಹತ್ರ ಕಳಿಸ್ಬೇಕಾಗೈತಿ. ಅದ್ರ ಮೇಲೆ ರಿಸರ್ಚ್ ಮಾಡ್ತಾರಲ್ಲಿ. ಇದು ನನ್ನ ಆಜ್ಞೆ ಆಗೈತಿ, ನಿಲ್ಲಿಸಲೇ. ಅರೆ ಪತ್ಲು, ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕೊಡೋ, ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಚಿಕ್ಕ. ಬೋಜೋ, ಕಮ್ ಕಮ್. ನಾನ್ ನಿಮ್ಮನ್ನು ಸುಮ್ಮನೆ ಬಿಡಕ್ಕಲ್ರಲ್ಲ. ಒಂದು ಸಾರಿ ನನ್ನ ಕೈಗೆ ಸಿಗ್ರೋ, ಆಗ ನೋಡ್ಕೊಳ್ತೀನಿ. ಜನಪ್ಪ, ಟ್ರಕ್ ನಿಲ್ಸರ್ಲೇ. ಆ ನಾಯಿನ ನನ್ನ ಕಡೆ ಕೊಡ್ರಲೇ. ನಾನಿರೋ ತನಕ ಯಾರು ಏನು ಮಾಡಕ್ಕಾಗಲ್ಲ. ಐ ಆಮ್ ವಾರ್ನಿಂಗ್ ಯು. ನಿಮ್ಮ ಮೇಲೆ ಆಣೆ, ಕಾನೂನು ಮೇಲೆ ಆಣೆ, ಎಲ್ರ ಮೇಲೂ ಆಣೆ. ನನ್ನ ಮಾತು ಕೇಳಿ ಪ್ಲೀಸ್. ನನಗೆ ತುಪಾಕಿ ತೋರಿಸ್ತೀನಲ್ಲಿ, ನಾನು 5 ಎಣಿಸ್ತೀನಿ. ಅಷ್ಟರಲ್ಲಿ ಬೋದು ನನ್ನ ಹತ್ರ ಕಳಿಸಿಲ್ಲ ಅಂದ್ರ ನಿಮ್ನೆಲ್ಲ ಶೂಟ್ ಮಾಡಕತ್ತೀನಲ್ಲಿ. ಖಬರ್ ಇರ್ಲಿ. ಆ ಒಂದು ಇಲ್ಲ, ನಾವು ಸತ್ತೋಗ್ತೀವಿ. ಆದ್ರೆ ಟಾಗಿ ನಿಮ್ಗೆ ಕೊಡೋದಿಲ್ಲ. ಪತ್ಲು, ಏನಾದ್ರೂ ಮಾಡೋ ಬೇಗ. ಒಂದು ಒಳ್ಳೆ ಐಡಿಯಾ ಕೊಡು. ಐಡಿಯಾ ಬುಜ ನೋಡೋ, ಕೋಪದಿಂದ ಏನಾಗಲ್ಲ ಕಣೋ, ಪ್ರೀತಿಯಿಂದ ಗೆಲ್ಬೇಕು. ಶತ್ರು ಕೂಡ ಪ್ರೀತಿಗೆ ಸೋಲ್ತಾನೆ ಕಣೋ. ಈಗ ನೀನು ಹೋಗಿ ಅವ್ರಿಗೆ ಮಸ್ಕ ಹೊಡಿಯೋ, ಎಲ್ಲ ಸರಿ ಹೋಗುತ್ತೆ. 3 ಗುಡ್ ಬೈ ಬುಜ. ಪತ್ಲೋ, ಬೇಗ ಏನಾದ್ರು ಮಾಡೋ. ನೀನ್ ಅವ್ರನ್ನ ನಿಲ್ಸೋ, ಹೋಗೋ ಪ್ಲೀಸ್. ಅಯ್ಯಮ್ಮ, ಇಷ್ಟು ಬುದ್ಧಿವಂತನಾಗಿ ನಾನು ಇದುವರೆಗೂ ನೋಡ್ಲೇ ಇಲ್ಲ. ಸ್ಟಾಪ್ ಬೋಜೋ, ನಿನಗೆ ಮೋಟು ಪತ್ಲು ಮೇಲಾಣೆ. ಸ್ಟಾಪ್, ನಿಲ್ಲೋ. ಈ ನಾಯಿ ನಿಮ್ಗಳಿಗಿಂತ ಬಹಳ ಶಾಣ್ಯ ಅದರ್ಲಿ. ಇದು ನನ್ನ ಮನಸ್ಸನ್ನು ಗೆದ್ದು ಬಿಡ್ತು. ಇದು ತುಂಬಾ ಪ್ರೀತಿ ಇರೋ ನಾಯಿ.
ಏ ಗೊತ್ತಾಯ್ತು ಬಿಡಲೇ ನಾಯಿ, ನಿನ್ನ ಮೋಟು ಪತ್ಲಿಂದ ದೂರ ಮಾಡಬಾರ್ದು ಅಷ್ಟೇ ಅಲ್ಲನಾ. ಹೋಗಲೇ ನೀನ್ ಕ್ಷಮಿಸಿದ್ದೀನಿ. ಇವತ್ತಿನಿಂದ ನಾವೆಲ್ಲರೂ ದೋಸ್ತಿ ಆಗೋಣ, ಹೌದಿಲ್ಲ? ಭೋಜನ ನಾವು ಈ ನಮ್ಮ ನಗರದ ಝೂನಲ್ಲಿ ಇಡೋಣ, ಆಗ ಎಲ್ರು ಇವನ್ನ ಮೀಟ್ ಮಾಡಬಹುದು. ಇವನ್ ಒಳ್ಳೆ ಊಟನೂ ಸಿಗುತ್ತೆ. ಓಕೆ ಮೋಟು ಅಣ್ಣ, ನೀವ್ ಸ್ವಲ್ಪ ಹೊತ್ತೀರಿ. ಸ್ವಲ್ಪ ಚಾಯ್ ತಿಂಡಿ ತಿಂದು ಆಮೇಲೆ ಡೆಕೋರೇಷನ್ ಮಾಡಿ. ಅರೇ ನಮ್ ಪುಟ್ಟು ಬರ್ಡೇ ಪಾರ್ಟಿ ಮಾಡಿ ನಾವು ಡೆಕೋರೇಟ್ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೋತೀವಿ. ಈ ಬಲೂನ್ ಓದಿ ಎಲ್ಲಾ ಕಡೆ ಹಾಕ್ಬಿಟ್ರೆ ನಮ್ ಕೆಲಸ ಅಲ್ಲಿಗೆ ಮುಗಿತು ಅಂತ ತಿಳ್ಕೊಳ್ಳಿ. ಬಲೂನ್ ಊದಿ ಊದಿ ನನ್ನ ಬಾಯೆಲ್ಲ ನೋವು ಬಂದ್ಬಿಡ್ತು ಕಣ. ಮೋಟು ಮಾವ, ಬಲೂನ್ ಊದೋದಕ್ಕೆ ಯಾವ್ದು ಮೆಷಿನ್ ಇಲ್ವಾ? ಅದಿದ್ದಿದ್ರೆ ಬೇಗ ಬೇಗ ಊದ್ಬೋದಿತ್ ನಾವು. ನಾನಿರ್ಬೇಕಾದ್ರೆ ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀರಾ? ತಗೊಳ್ರಪ್ಪ, ಇದ್ರಲ್ಲಿರೋ ಒಂದೊಂದು ಮಾತ್ರ ನಾವು ನನ್ನ ಬಲೂನಲ್ಲಿ ಹಾಕ್ರಪ್ಪ, ಊದ್ಕೊಳ್ಳುತ್ತೆ. ತಗೊಳಪ್ಪ. ಸರಿ, ಶರ್ಬತ್ ಆದ್ರೂ ಕುಡೀರಿ. ಓ ಮೈ ಗಾಡ್, ಬಲೂನ್ ಓದೋದಕ್ಕೆ ನಿಜವಾಗ್ಲೂ ಸೂಪರ್ ಐಡಿಯಾನೇ ಅಣ್ಣ. ಅಯ್ಯೋ, ಎಲ್ ಬಿದ್ದೋಯ್ತು? ಅರೇ, ನನ್ ಬಲೂನ್ ದಪ್ಪಾಗ್ತಾ ಇದೆ. ಮೋಟು ಏನ್ ಅಡ್ವಟ್ ಮಾಡ್ಕೊಂಡು ನೀನು ಮಾತ್ರ ನುಂಗ್ಬಿಟ್ಟೇನಾ? ಅಯ್ಯೋ, ನಾ ಏನಾಗ್ತಾ ಇದೆಯಲ್ಲ ದೊಡ್ಡಣ್ಣ, ನಾನು ಊದ್ತಾ ಇದ್ದೀನಿ. ಮೋಟು ನಿಂತ್ಕೊಳ್ಳೋ. ಆಗಲ್ಲ ಕಣೋ, ಹಿಡ್ಕೊಳಕ್ ಆಗ್ತಿಲ್ಲ. ಓ, ಮೇಲೋಗ್ತಾನೆ ಇದೆ ಕಣೋ. ಪತ್ಲು, ಏನಾದ್ರು ಮಾಡೋ. ಮಾವ, ಮೋಟು ಮಾವ. ಮೋಟು ಡಾಕ್ಟ್ರು ಮುನ್ಸ್ವಾಮಿ, ಮೋಟು ನಂಗೆ ಕೆಳಗಡೆ ಕರ್ಕೊಂಡ್ ಬರೋದೀಗ. ಹೀಗೆ ಕಣೋ, ಆ ಹಗ್ಗನ ಎಸಿ ಅವ್ನ್ ಹಿಡ್ಕೊಳ್ಳೋದಕ್ಕೆ ಹೇಳು, ನಾವ್ ಅವನ್ನ ಕೆಳಗಡೆ ಎಳ್ಕೊಂಡ್ಬಿಡೋಣ. ಮೋಟು ಹಿಡ್ಕೊಳ್ಳೋ, ಯಾಕನ ಬಿಗಿಯಾಗಿ ಹಿಡ್ಕೋ. ಇಲ್ಲ, ನನ್ನಿಂದ ಹಿಡ್ಕೊಳಕ್ ಆಗ್ತಾ ಇಲ್ಲ ಕಣೋ ಪತ್ಲು. ಏನ್ ಮಾಡೋದು? ಪತ್ಲು ಮಾವ, ಮೋಟು ಮಾವನ ಕಾಪಾಡಿ ಅಲ್ಲ, ಪ್ಲೀಸ್. ಪತ್ಲು, ಹೆಲ್ಪ್ ಮಾಡೋ. ಅಯ್ಯೋ, ಅಚ್ಚಿ. ಶಂಸಿ, ಅಚ್ಚಿ. ಎಷ್ಟೋ ಧೈರ್ಯ ನಿನ್ಗೆ? ಪೈಲ್ವಾನ್ ಮೇಲನೆ ಬೀಳ್ತೀಯನೋ? ಕ್ಷಮಿಸ್ಬಿಡು ಪೈಲ್ವಾನಣ್ಣ, ನನ್ನ ಫ್ರೆಂಡ್ ಮೇಲೆ ಆರೋಗ್ತಾ ಇದ್ದಾನೆ. ಅವನ ಹತ್ರ ಈ ಹಗ್ಗನ ಹಾಕ್ಬೇಕು. ಹೌದಾ? ಹೋಗ ಹಗ್ಗ ಕೊಡು. ಪತ್ಲು, ನಾನು ಇಲ್ಲಿದ್ದೀನಿ ಕಣೋ. ಥ್ಯಾಂಕ್ ಯು ನನ್ನ ಫ್ರೆಂಡ್ ಪತ್ಲು. ಆರ್ತಾ ಆರ್ತಾ ಎಲ್ಲಿಗೆ ಆರೋಗ್ಬಿಡ್ತೀನೋ ಅಂತ ಹೆದರಿಕೆ ಆಗ್ಬಿಟ್ಟಿತ್ತು ಕಣ ಪತ್ಲು. ಭಯ ಆಗ್ಬಿಟ್ಟಿತ್ತು. ನೀನ್ ಬಂದು ಕಾಪಾಡ್ಬಿಟ್ಟೆ. ಅಯ್ಯೋ ಪತ್ಲು, ಯಾಕೋ ಅಳ್ತಾ ಇದೆಯಾ ನೀನು? ಅಯ್ಯೋ, ಈಗ ನಾನು ಕೆಳಗಡೆ ಹೆಂಗೋ ಹೋಗ್ಲಿ, ನಿನ್ ಜೊತೆ ಹಾರ್ಕೊಂಡು ಅದೆಲ್ಲೋಗಿ ಬೀಳ್ತೀನೋ. ಅರೆ ಅರೆ ಪತ್ಲು, ಹಾಕಿ ಮಾಡಬೇಡ ಕಣ. ಖರ್ಚುಗಳು ಇಟ್ಟಂಗೆ ಆಗ್ತಾ ಇದೆ ನಂಗೆ. ಏಯ್, ಹೋಗ ಕಡೆ ಹೋಗೋ, ಹೋಗ ಕಡೆ ನೀನ. ಈ ದಡಿನ ಹೊಟ್ಟೆ ಮೇಲೆ ಕುಕ್ಬೇಕು ಅಂತ ಅನಿಸ್ತಿದೆ. ಕುಕ್ಲಾ ಕುಕ್ಲಾ. ಇಲ್ಲ ಇಲ್ಲ, ಪ್ಲೀಸ್ ಬೇಡ, ಹಂಗೆಲ್ಲ ಮಾಡಬೇಡ. ಅವನ ಹೊಟ್ಟೆ ಒಳಗಿರೋ ಗಾಳಿ ಹೋಗ್ಬಿಟ್ರೆ ಅವನು ಎಲ್ಲೋಗಿ ಬೀಳ್ತಾನೆ ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನನಗೆ ಹೊಟ್ಟೆಗೆ ಏನಾರು ಕೊಡು, ಇಲ್ಲಾರು ಕುಕ್ತೀನಿ. ಇದನ್ನ ತಿನ್ನು, ಇದು ಬಹಳ ರುಚಿಯಾಗಿದೆ. ನನಗೆ ಮೋಸ ಮಾಡಿದೆ ನೀನು, ನಾನು ನಿನ್ನ ಸುಮ್ಮನೆ ಬಿಡಲ್ಲ.
ಬಾಯ್ ಬಾಯ್, ಆದಷ್ಟು ಬೇಗ ಬಾ, ಬಿಡ್ಬೇಡ ನನ್ನ. ಅಯ್ಯೋ, ಹೆಲಿಕಾಪ್ಟರ್ ಈ ಕಡೆನೆ ಬರ್ತಿದ್ಯಲ್ಲಪ್ಪ, ಏನಪ್ಪ ಮಾಡೋದೀಗ? ಅಲ್ಲಿ ನೋಡು ಎಷ್ಟು ದೊಡ್ಡ ಬಲೂನು. ನಡಿ ನೋಡೋಣ ಯಾವ್ದ್ರ ಬಗ್ಗೆ ಪಬ್ಲಿಸಿಟಿ ಮಾಡ್ತಿದ್ದಾರೆ ಅಂತ. ಬಸ್ಲು ಕಾಪಾಡೋ, ಏನಾದ್ರೂ ಮಾಡು, ಖಾಲಿ ಹೋಟೆಲ್ ಅಂತ ತಲೆನೇ ಓಡ್ತಾ ಇಲ್ಲ ಕಣೋ. ಐಡಿಯಾ. ಇಲ್ಲಲ್ಲ ಇಲ್ಲಲ್ಲ, ದೂರ ಹೋಗೋ, ದೂರ ಹೋಗೋ, ದೂರ ಹೋಗೋ. ಇಲ್ಲಲ್ಲ. ಏನಿದು ಬಲೂನು ಕಿರಿಸ್ಕೊಳ್ತಾ ಇದ್ದೀರಾ? ಅಯ್ಯೋ, ಬಲೂನ್ ಅಲ್ಲ, ನಮಗೆ ಮನುಷ್ಯ. ಥ್ಯಾಂಕ್ ಯು. ಮೋಟು, ನೀನ್ ಇಲ್ಲೇ ಇರೋ, ನಾನು ಹೋಗ್ಬಿಟ್ಟು ಡಾಕ್ಟರ್ ಮುನ್ಸ್ವಾಮಿನ ಕರ್ಕೊಂಡ್ಬರ್ತೀನಿ. ಬೇಗ ಬಾಪ್ಪ. ಜಾನ್, ಸ್ಟಾಪ್. ಪೊಲೀಸಿನ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಜಾನ್ ಹಿಡಿಯೋದು ಕಷ್ಟನೇ ಇಲ್ಲ, ಅದು ಅಸಾಧ್ಯನೇ ಹೌದು. ಇದೇನಿದು ಇಷ್ಟು ದೊಡ್ಡ ಬಲ್ಲೂನು? ನಾವಿದ್ರ ಮೇಲೆ ಕೂತ್ಕೊಂಡು ಹಾರ್ಬಿಡ್ಬೋದು. ಬ್ಯಾಟ್ರಿಯಿಂದ ಓಡೋ ಫ್ಯಾನ್ ಇದ್ದಂಗಿದೆ, ನಮ್ ಕೆಲ್ಸಕ್ಕೆ ಬರುತ್ತಾ ಇದು? ಯಾರೋ ಯಾರದು ಯಾರದು? ಒಟ್ಟು ನೀನಾ? ನೀನ್ ಯಾಗಾದ್ರೆ ಹಿಂಗೆ ದಡಿಯಾ ಹೊಟ್ಟೆ ಊದ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಅಯ್ಯಯ್ಯೋ, ನೀನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಈ ಚೆನ್ನಾಗಿ ಬಸ್ ಬಸ್, ಕವಿತೆನಲ್ಲಿ ಏನು ಮಜಾ ಇಲ್ಲ. ಹೂಗಿಲ್ದೆ ಇರೋ ಗಿಡ ನೀನು, ಕಾರ್ ಇಲ್ದಿರೋ ಕಾರ್ ನೀನು. ನಾನಿಲ್ಲಿ ಕವಿತಾ ಹೇಳ್ತಾ ಇಲ್ಲ ಕಣೋ. ನಡಿಯೋ ದಡಿಯಾ. ಈಗ ನನ್ನ ಫ್ಯಾನ್ನ ಜೋರ್ ಮಾಡ್ತೀನಿ ನೋಡು. ಓಯ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲೆ ಪ್ರಾಮಿಸು, ನಿನ್ನ ಮೇಲೆ ಪ್ರಾಮಿಸು, ನನ್ನ ಮೇಲೆ ಪ್ರಾಮಿಸು. ಜಾನಣ್ಣ, ಜಾನಣ್ಣ, ನನ್ನ ಬೇಗ ಡಾಕ್ಟರ್ನ ಹತ್ರ ಕರ್ಕೊಂಡೋಗೋಣ ಪ್ಲೀಸ್. ದೇವ್ರು ನನಗೆ ಬಹುಮಾನ ಕೊಟ್ಟಿದ್ದಾರೆ. ಮೊದಲನೇ ಸಲ ಮೋಟೋ ನನಗೆ ಸಹಾಯ ಮಾಡಿದ್ದಾರೆ. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ? ಕವಿತೆ ಹೇಳೋದ್ರ ಬಿಟ್ಬಿಟ್ಟು ಮೊದ್ಲು ಹುಷಾರಾಗೋ. ನನ್ನ ಸ್ನೇಹಿತನ್ ಬಿಟ್ಟು ನೀವು ಹೋಗ್ಲಿಲ್ಲ ಅಂದ್ರೆ ಬೇಜಾನ್ ಬೆಂಡೆತ್ಬಿಡ್ತೀನಿ. ಶಟ್ ಅಪ್ ನಂಬರ್ 2. ನೀ ನನ್ನ ಚೇಲಾಗಿ ಅವ್ರ ಕಡೆ ಮಾತಾಡ್ತಿದ್ದಲ್ಲೇ ಗೂಬೆ. ನೀ ನಮ್ಮ ಏನಿಮೆ ಇದ್ದಂಗಿದ್ಯಾ ನೀನು. ನೀ ನನ್ನ ಮುಂದೆ ಹೋಗ್ತಾ ಇದ್ದಲ್ಲ ಅವನ್ನ. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ? ಅಯ್ಯೋ ಪತ್ಲು, ಈ ಕವಿ ಸಮ್ಮೇಳನ ಕ್ಲೋಸ್ ಮಾಡಿಸೋ. ಇವನ್ನೆಲ್ಲ ಇಲ್ಲಿಂದ ಓಡಿಸೋ ಬೇಗ. ಕಾಪಾಡು, ಕಾಪಾಡು. ಅಯ್ಯೋ, ಅಯ್ಯೋ ಕಾಪಾಡ್ರಪ್ಪ. ಅಯ್ಯೋ ಆಗ್ತಾ ಇಲ್ಲ, ಮೇಲ್ಗಡೆ ಎಲೆಕ್ಟ್ರಿಕ್ ವೈರ್ ಇದೆ. ಜಾನಣ್ಣ ಕಾಪಾಡೋಣ. ಇದಕ್ಕಿದ್ದಂಗೆ ನನ್ನ ಅಣ್ಣ ಅಂತ ಯಾಕೆ ಕರಿತಾ ಇದೆಯಾ? ನೀನೀಗ ಕಷ್ಟದಲ್ಲಿದ್ಯಾ ಅಂತ ನನಗೆ ಅಣ್ಣ ಅಂತ ಪ್ರೀತಿ ಹೋಗಿ ಬಂದ್ಬಿಡ್ತಾ ನಿಂಗೆ. ವಾ ಬಸ್ ವಾ, ವಾ ಅಂತ ಹೇಳೋದ್ ಬಿಟ್ಟು ಸದ್ಯಕ್ಕೆಲ್ಲರೂ ಬಚಾವ್ ಆಗೋದನ್ನ ನೋಡ್ರಪ್ಪ ಬೇಗ. ಬಾಯ್ ಬಚ್ಚೋ ಬಾಯ್. ಅಯ್ಯೋ ಬಾಯ್, ಅಯ್ಯೋ. ಅಯ್ಯೋ, ಇದು ಫೈಟಿಂಗ್ ರಿಂಗ್ ಅಲ್ಲ ಕಣ್ರೋ, ನನ್ನ ಹೊಟ್ಟೆ ಕಣ್ರೋ. ಇದು ಫೈಟಿಂಗ್ ರಿಂಗ್ ಅಲ್ಲಪ್ಪ, ಬಿಡ್ರಪ್ಪ ನನ್ನ. ನಾನು ಏನ್
ಮಾಡ್ಬಿಟ್ಯೋ ಮೋಟ್ರು ಬರೀ ಬಲ್ಲೂನ್ ಆಗಿದ್ದ ಅಷ್ಟೇ ನನ್ನ ಸಹ ಯಾಕೆ ಹಿಂಗ್ ಮಾಡ್ಬಿಟ್ಯೋ ನಿನ್ ಬಿಡಲ್ಲ ಕಣ ಇವತ್ತಲ್ಲ ವಾ ಬಾಸ್ ವಾ ಎಂತ ಕವನ ಹೇಳಿದ್ರಿ ಕವಿತೆ ಬಿಟ್ಟು ನನ್ನ ಉಳಿಸೋದನ್ನ ನೋಡೋ ದಡಿಯಾ ಬಾಯ್ ಬಾಯ್. ಅಲ್ಲಿ ನೋಡಿ ಅವನು ನಮ್ಮ ಒಬ್ಬನ್ನ ಆ ಥರ ಮಾಡ್ಬಿಟ್ಟಿದ್ದಾನೆ. ಬನ್ನಿ ಅವ್ರಿಗೆ ಬುದ್ಧಿ ಕಲಿಸೋಣ. ಇಲ್ಲ ಕಷ್ಟಲ್ಲ ಬೇಡ ಬೇಡ ಹಂಗೆಲ್ಲ ಮಾಡ್ಬೇಡ, ನಾನು ಬೇಡ್ಕೊಳ್ತೀನಿ. ಹಂಗೆಲ್ಲ ಮಾಡ್ಬೇಡ. ಸರಿ, ನಾನು ನಿನ್ಗೆ ಆ ಮಾತನ್ನ ಕೇಳೋದಿಲ್ಲ. ಮೋಟು ಬದ್ಲು ಥ್ಯಾಂಕ್ ಯು ವೆರಿ ಮಚ್. ನೀವು ಆ ಕಳ್ತನ ಆಗಿದ್ದ ವಸ್ತುಗಳ ಜೊತೆ ಆ ಜಾನ್ನು ಸಹ ಹಿಡಿದುಕೊಟ್ಬಿಟ್ರಿ. ನಾನು ನಿಮ್ಗೆ ಸರ್ಕಾರದಿಂದ ಒಳ್ಳೆ ಬಹುಮಾನ ಕೊಡಿಸ್ತೀನಿ. ಓಕೆ ಏ,